ಜೈ ಹಿಂದ್. ಗೌರವಾನ್ವಿತ ಪೋಷಕರಿಗೂ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ವಿಕ್ಟ್ರಿ ಕೆರಿಯರ್ ಅಕಾಡೆಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಸತೀಶ್ ಬಾಗೇವಾಡಿ, ಅಕಾಡೆಮಿಕ್ ಮೆಂಟರ್, ವಿಕ್ಟ್ರಿ ಕೆರಿಯರ್ ಅಕಾಡೆಮಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು 7-8 ಡೇಸ್ ಹಿಂದೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿತ್ತು. ಕೌನ್ಸಿಲಿಂಗ್ ಫಲಿತಾಂಶ ಪ್ರಕಟ ಆಗಿತ್ತು. ಸೊ ಅಲ್ಲಿ ಎಲ್ಲ ಪೋಷಕರು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಹಾಗೂ ರಿಜೆಕ್ಟ್ ಆಪ್ಷನ್ನ ಚೂಸ್ ಮಾಡ್ಕೊಂಡಿದ್ರಿ. ಸೊ ಅಲ್ಲೂ ಸಹ ಅಕ್ಸೆಪ್ಟ್ ಮತ್ತು ರಿಜೆಕ್ಟ್ ಮಾಡೋಕ್ಕೆ ಒಂದು ಡೇಟ್ ಮೆನ್ಷನ್ ಮಾಡಿದರು. ಅದೇ ಥರ ಇವಾಗ 2ನೇ ಹಂತದ ಆನ್ಲೈನ್ ಫಲಿತಾಂಶ ಪ್ರಕಟ ಆಗಿದೆ. ಸೊ ಅದರಲ್ಲಿ ಇಲ್ಲೂ ಸಹ ನೀವು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಥವಾ ರಿಜೆಕ್ಟ್ ಆಪ್ಷನ್ನ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ಫಸ್ಟ್ ಹಂತದ ರಿಸಲ್ಟಲ್ಲಿ ನಿಮ್ಗೇನಾದರೂ ಯಾವುದೇ ಸ್ಕೂಲ್ ಅಲೌಟ್ ಆಗಿಲ್ಲ ಅಂತಂದರೆ ಈ ಸ್ಕೂಲಲ್ಲಿ ಅಲೌಟ್ ಆಗೋ ಚಾನ್ಸಸ್ಸು ಇದೆ. ಸೊ ನೀವೇನು ಮಾಡಬೇಕು, ಇವಾಗ ವೆಬ್ಸೈಟಲ್ಲಿ ಓಪನ್ ಮಾಡಿ ರಿಸಲ್ಟ್ನ ಚೆಕ್ ಮಾಡ್ಕೋಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೆಕೆಂಡ್ ರೌಂಡ್ ರಿಸಲ್ಟ್ ಏನು ಬಿಟ್ಟಿದ್ದಾರಲ್ಲ, ಇದರ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಥವಾ ರಿಜೆಕ್ಟ್ ಮಾಡಲು ಕೊನೆಯ ದಿನಾಂಕ 17/4/2026. ಮತ್ತು ಇಲ್ಲಿ ಯಾರ್ಯಾರಿಗೆ ಇವಾಗ ಆಲ್ರೆಡಿ ಸ್ಕೂಲ್ ಅಲೌಟ್ ಆಗಿದೆಯಲ್ಲ, ಇವರು ಅಡ್ಮಿಷನ್ 18/4 ಅಂದರೆ ಏಪ್ರಿಲ್ 18ನೇ ತಾರೀಕಿಂದ ಹಿಡಿದು ಏಪ್ರಿಲ್ 21ನೇ ತಾರೀಕು ಒಳಗಡೆ ಅಟ್ ಎನಿ ಕಾಸ್ಟ್ ಅಡ್ಮಿಷನ್ ಮುಗಿಸ್ಕೋಬೇಕು. ಅದನ್ನ ಅಫಿಷಿಯಲ್ ಆಗಿ ತೋರಿಸ್ತೀನಿ. ವೆಬ್ಸೈಟಲ್ಲಿ ನೀವು ಹೋದರೆ EISSEC ಅಂತ ಕ್ಲಿಕ್ ಮಾಡಿದಾದಮೇಲೆ, ಸೊ ಇಲ್ಲಿ ನೀವು ವೆಬ್ಸೈಟಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಕೌನ್ಸಿಲಿಂಗ್ ಶೆಡ್ಯೂಲಲ್ಲಿ ನೋಡಿದ್ರೆ, ಸೊ ಲಾಸ್ಟ್ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡ್ಕೊಳ್ಳಿ. ಸೊ 15/4/2026 ಈ ರೌಂಡ್ ಸ್ಟಾರ್ಟ್ ಆಗಿದೆ. ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಲಾಸ್ಟ್ ಡೇಟ್ 17/4/2026 ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅದಕ್ಕಿಂತ ಮುಂಚೆ ಕೊಡಬೇಕು. ಲಾಸ್ಟ್ 21ನೇ ತಾರೀಕು ಒಳಗಡೆ ಅಂದರೆ 18ನೇ ತಾರೀಕಿಂದ 21ರೊಳಗಡೆ ನೀವು ಅಡ್ಮಿಷನ್ ಅಟ್ ಎನಿ ಕಾಸ್ಟ್ ಮಾಡಲೇಬೇಕು. ಸೊ ರಿಸಲ್ಟ್ ಯಾವ ಥರ ನೋಡೋದು ಅಂತ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ಸೈನಿನಲ್ಲಿ ಹೋಗಿ, ಸೊ ಆಲ್ರೆಡಿ ಇದೆಲ್ಲ ಇನ್ಫಾರ್ಮೇಷನ್ ಗೊತ್ತಿದೆ ಪಾಲಕರಿಗೆ. ಸೊ ಸೈನಿನಲ್ಲಿ ಹೋಗ್ಬಿಟ್ಟು ನೀವು ಇವಾಗ ಸೊ ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿ, ಸೊ ಕ್ಯಾಪ್ಚಾ ಹಾಕಿದಾದ್ಮೇಲೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಒಂದು ನಿಮಿಷ, ಸೊ ಕರೆಕ್ಟಾಗಿ ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಹಾಕಿದರೆ ಅಷ್ಟೇ ಓಪನ್ ಆಗುತ್ತೆ. ರಾಂಗ್ ಇದ್ದರೆ ಅದು ಓಪನ್ ಆಗಲ್ಲ. ಸೊ ಮೊದಲು ಅಪ್ಲಿಕೇಶನ್ ಪಾಸ್ವರ್ಡ್ ಹಾಕೋಕ್ಕಿಂತ ಮುಂಚೆ ಶೂರ್ ಮಾಡ್ಕೊಳ್ಳೋದು ಕರೆಕ್ಟಾಗಿದೆ ಅಂತ ಹೇಳಿ. ಇನ್ ಕೇಸ್ ಏನಾದರೂ ಕ್ಯಾಪ್ಚಾ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಮತ್ತೆ ಕ್ಯಾಪ್ಚಾ ಹಾಕಿದಾಗ ಮತ್ತೆ ಕ್ಯಾಪ್ಚಾ ರಾಂಗ್ ಬರ್ತಿದೆ ಅಂದಾಗ ಏನು ಮಾಡಿ, ಮತ್ತೆ ಆ ಕ್ಯಾಪ್ಚಾನ ರೆಸ್ಯೂಮ್ ಮಾಡ್ಕೊಳ್ಳಿ. ಇಲ್ಲಿ PR3KX. ಸೊ ಇಲ್ಲಿ ಈ ಥರ ಓಪನ್ ಆದಾಗ, ಸೊ ಈ ವೆಬ್ಸೈಟಲ್ಲಿ ನೀವು ಕ್ಯಾಂಡಿಡೇಟ್ ರಿಸಲ್ಟ್ ಅಂತ ಇದೆ ನೋಡಿ, ಈ ಕಡೆ ಲೆಫ್ಟ್ ಸೈಡಲ್ಲಿ ಕ್ಯಾಂಡಿಡೇಟ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ಒಂದ್ಸಲ ಆಲ್ರೆಡಿ ಟ್ಯಾಪ್ ಮಾಡಿ ಮತ್ತೆ ಟ್ಯಾಪ್ ಮಾಡಿದಾಗ ಕ್ಯಾಂಡಿಡೇಟ್ ರಿಸಲ್ಟ್ ಮೇಲೆ ಸೊ ಈ ಥರ ಆಗುತ್ತೆ. ಸೊ ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು, ನೋ ಸ್ಕೂಲ್ ಹ್ಯಾಸ್ ಬಿನ್ ಅಲೌಟೆಡ್ ಟು ಯು ಇನ್ ದ ಕರೆಂಟ್ ರೌಂಡ್ ಆಫ್ ದ ಕೌನ್ಸಿಲಿಂಗ್ ಅಂತ ಬಂದಿದೆ. ಸೊ ಈ ಮಗುಗೆ ಈ ರೌಂಡಲ್ಲಿ ಯಾವುದೇ ಸ್ಕೂಲ್ ಅಲೌಟ್ ಆಗಿಲ್ಲ. ಸೊ ಇವಾಗ ಏನಂತಂದರೆ ಇಲ್ಲಿ ನೋಡ್ಕೋಬೋದು, ವೇಟಿಂಗ್ ಲಿಸ್ಟಲ್ಲಿ ಯಾವುದಿದೆ ಅಂತಂದರೆ ಬಿಜಾಪುರ. ಸೊ ಮುಂದಿನ ರೌಂಡಲ್ಲಿ ನೀವು ಬಿಜಾಪುರ ಸಿಗದೇನೂ ಇರ್ಬೋದು. ಯಾಕಂದರೆ ಇಲ್ಲಿ ಕೆಳಗಡೆ ಅವ್ರು ಕೊಟ್ಟಿದ್ದಾರೆ ಮಾಹಿತಿ, ಸಿಗ್ದೇನೂ ಇರ್ಬೋದು. ಸೊ ಇನ್ ಕೇಸ್ ಏನಾದರೂ ನೀವು ಕ್ಯಾಂಡಿಡೇಟ್ ರಿಸಲ್ಟಲ್ಲಿ ಕ್ಲಿಕ್ ಮಾಡಿದಾಗ, ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನಿಮ್ಗೆ ಏನಾದರೂ ಸ್ಕೂಲ್ ಅಲೌಟ್ ಆಗಿದ್ರೆ ಬರುತ್ತೆ. ಯಾವ ಥರ ಬರುತ್ತೆ ಅನ್ನೋದೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಸೊ ನೀವು ಇಲ್ಲಿ ನೋಡ್ಬೋದು, ಸೊ ನೋಡ್ಕೊಳ್ಳಿ ಇಲ್ಲಿ. ಸೊ ಕ್ಯಾಂಡಿಡೇಟ್ ರಿಸಲ್ಟಲ್ಲಿ ಒತ್ತಿದಾಗ ಈ ಥರ ಬರುತ್ತೆ. ಸೊ ಇಲ್ಲಿ ನೋಡಿ, ಸ್ಕೂಲ್ ಅಲೌಟೆಡ್, ಸೈನಿ ಸ್ಕೂಲ್ ಅಲೌಟ್ ಆಗಿರುತ್ತೆ. ಸೊ ಅದರ ಪ್ರಕಾರ, ಸೊ ಇಲ್ಲಿ ನೋಡಿ, ರೌಂಡ್ 1ನಲ್ಲಿ ಒಂದು ಸ್ಕೂಲ್ ಅಲೌಟ್ ಆಗಿರುತ್ತೆ. ಇಲ್ಲಿ ಸ್ಕೂಲ್ ಅಲೌಟೆಡ್ ಪ್ರಿಯಾರಿಟಿ ಇರುತ್ತೆ. ಸೊ ನೀವು ಯಾವ ಪ್ರಿಯಾರಿಟಿ, 5th ಪ್ರಿಯಾರಿಟಿ ಸ್ಕೂಲ್ ಸಿಗಿದೆ, 6th ಪ್ರಿಯಾರಿಟಿ ಸ್ಕೂಲ್ ಅಂತ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ಮತ್ತು ಇನ್ನೊಂದು ನಾನು ಭಾಳ ಪಾಲಕರಿಗೆ ಹೇಳೋದೇನಂತ ಅಂದರೆ, ಸುಮಾರು ಜನ ಪಾಲಕರು ಮೊನ್ನೆ ರಿಜೆಕ್ಟ್ ಮಾಡಿ ಮತ್ತೆ ಕಾಲ್ ಮಾಡಿ, ಸರ್ ನಾವು ರಿಜೆಕ್ಟ್ ಮಾಡಿಬಿಟ್ಟಿದ್ವಿ, ನೆಕ್ಸ್ಟ್ ರೌಂಡಲ್ಲಿ ನಮ್ಗೆ ಸಿಗುತ್ತಾ ಇಲ್ಲ ಸರ್, ನಾವು ಅಕ್ಸೆಪ್ಟು ಮಾಡಿಲ್ಲ, ರಿಜೆಕ್ಟು ಮಾಡಿಲ್ಲ ಸರ್, ನಾವು ಏನು ಮಾಡಬೇಕು ಅನ್ನೋರಿಗೆ ಒಂದನ್ನ ಕರೆಕ್ಟಾಗಿ ಹೇಳ್ತೀನಿ. ಸೊ ಗಮನವಿಟ್ಟು ಕೇಳ್ಕೊಳ್ಳಿ ಇದನ್ನ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಕರ್ನಾಟಕದಲ್ಲಿ ಓಲ್ಡ್ ಸೈನಿಕ್ ಸ್ಕೂಲೇ ಸಿಗಲಿ, ನ್ಯೂ ಸೈನಿಕ್ ಸ್ಕೂಲೇ ಸಿಗಲಿ, ಒಬ್ಬೊಬ್ಬರು ಭಾಳ ಇಂಟ್ರೆಸ್ಟೆಡ್ ಇರೋ ಏನು ಮಾಡ್ತಾರೆ ಅಂದರೆ, ಸರ್ ನಮ್ಗೆ ಓಲ್ಡ್ ಸೈನಿಕ್ ಸ್ಕೂಲೇ ಬೇಕು ಅನ್ನೋರು. ಸೊ ನೀವು ನ್ಯೂ ಸೈನಿಕ್ ಸ್ಕೂಲ್ ಸಿಕ್ಕರೆ ರಿಜೆಕ್ಟ್ ಮಾಡ್ಕೋಬೋದು. ಬಟ್ ನಾನು ಎಲ್ಲ ಪಾಲಕರಿಗೂ ಹೇಳೋದೇನಂತಂದರೆ,
ಒಂದು ವರ್ಷ ಮಕ್ಕಳನ್ನ ಓದಿಸಿರ್ತೀರ ನೀವು. ಇನ್ ಕೇಸ್ ಓಲ್ಡ್ ಸೈನಿಕ್ ಸ್ಕೂಲ್ ಸಿಗಲಿಲ್ಲ ಅಂದರೆ ನ್ಯೂ ಸೈನಿಕ್ ಸ್ಕೂಲ್ ಹೋದರೆ ಅದೇನು ಅಲ್ಲಿ ವರಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅಲ್ಲಿ ಒಂದು ಎಜುಕೇಷನ್ ಚೆನ್ನಾಗಿದ್ದೇ ಇರುತ್ತೆ. ಸೊ ಓಲ್ಡ್ ಸೈನಿಕ್ ಸ್ಕೂಲಲ್ಲೇ ಕಲಿಬೇಕಂತ ಇಲ್ಲ, ಬಟ್ ನ್ಯೂ ಸೈನಿಕ್ ಸ್ಕೂಲ್ಗಿಂತ ಓಲ್ಡ್ ಸೈನಿಕ್ ಸ್ಕೂಲ್ ಪ್ರಿಫರೆನ್ಸ್ ಕೊಡಬೇಕಷ್ಟೇ, ಅಷ್ಟೇ ನಾನು ಹೇಳೋದು. ಮತ್ತು ಇನ್ ಕೇಸ್ ನವೋದಯ ಆದರೆ ನವೋದಯಕ್ಕೂ ಕಳಿಸ್ಬೋದು ನೀವು. ಈಗ ಓಲ್ಡ್ ಸೈನಿಕ್ ಸ್ಕೂಲ್ ಸಿಗಲಿಲ್ಲ, ಸೊ ಇನ್ ಕೇಸ್ ನಿಮಗೆ ನ್ಯೂ ಸೈನಿಕ್ ಸ್ಕೂಲ್ ಸಿಕ್ಕಿದೆ, ಸೊ ನ್ಯೂ ಸೈನಿಕ್ ಸ್ಕೂಲ್ಗಿಂತ ನಿಮ್ಗೆ ಏನಾದರೂ ನವೋದಯ ಬೆಟರ್ ಅನಿಸಿದ್ರೆ ನೀವು ನವೋದಯ ಕಳಿಸ್ಬೋದು, ಅದೇನೋ ವರಿ ಅದ್ರ ಬಗ್ಗೆ ನಾನು ನಿಮಗೆ ಹೇಳಲ್ಲ ನ್ಯೂ ಸೈನಿಕ್ ಸ್ಕೂಲ್ಗೆ ಕಳಿಸಿ ಅಂತೇಳಿ. ಬಟ್ ಓಲ್ಡ್ ಸೈನಿಕ್ ಸ್ಕೂಲ್ ಸಿಕ್ಕರೆ ನೀವು ನವೋದಯಕ್ಕಿಂತ ಓಲ್ಡ್ ಸೈನಿಕ್ ಸ್ಕೂಲ್ ಪ್ರಿಫರೆನ್ಸ್ ಕೊಡು. ಓಲ್ಡ್ ಅಂದರೆ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಬಿಜಾಪುರ, ಕೊಡಗು, ಇದೇ ಥರ ಆಲ್ ಓವರ್ ಸ್ಟೇಟ್ಸಲ್ಲಿ, ಬೇರೆ ಸ್ಟೇಟ್ಸಲ್ಲಿ ಯಾವ್ಯಾವ ಓಲ್ಡ್ ಸೈನಿಕ್ ಸ್ಕೂಲ್ ಇದಾವಲ್ಲ, ಸೊ ಅದಕ್ಕೆ ಪ್ರಿಫರೆನ್ಸ್ ಜಾಸ್ತಿ ಕೊಡಿ ಅಂತ ಹೇಳ್ತೀನಿ. ಇನ್ ಕೇಸ್ ನ್ಯೂ ಸೈನಿಕ್ ಸ್ಕೂಲ್ ಸಿಕ್ಕರೂ ಸಹ ಚೂಸ್ ಮಾಡ್ಕೊಳ್ಳಿ. ನವೋದಯ ಅಥವಾ ಯಾವುದೇ ಸ್ಕೂಲ್ ಸೆಲೆಕ್ಷನ್ ಆಗಿಲ್ಲ, ಸೊ ನ್ಯೂ ಸೈನಿಕ್ ಸ್ಕೂಲ್ ಸಿಕ್ಕಿದೆ ಅಂದರೆ ನೀವೇನು ಮಾಡಬೇಕು, ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಒತ್ತಂಗಿಲ್ಲ. ಮತ್ತು ಇನ್ ಕೇಸ್ ಏನಾದರೂ ನಿಮಗೆ ಬೇರೆ ಸ್ಟೇಟ್, ಭಾಳ ದೂರಿರೋ ಸ್ಟೇಟ್ಸು, ಈಗ ರಾಜಸ್ಥಾನ, ಆಂಧ್ರ ಪ್ರದೇಶ, ಆಮೇಲೆ ತೆಲಂಗಾಣ, ಮಹಾರಾಷ್ಟ್ರ, ಬಿಹಾರ್, ಅಲ್ಲಿ ಏನಾದರೂ ಯಾವುದೇ ಸ್ಕೂಲ್ ನೀವು ಇವಾಗ ಪ್ರಿಫರೆನ್ಸಲ್ಲಿ ಕೊಟ್ಟಿರ್ತೀರಿ, ಅಲ್ಲಿದೇನಾದರೂ ಅಲೌಟ್ ಆಗಿದ್ದರೆ ನಿಮ್ಗೆ ಅಲ್ಲಿ ಹೋಗೋಕೆ ಇಷ್ಟ ಇಲ್ಲ ಅಂತಂದ್ರೆ ನೀವೇನು ಮಾಡಬೇಕು, ರಿಜೆಕ್ಟ್ ಒತ್ತಬೇಕು. ಇಲ್ಲ ಇನ್ ಕೇಸ್ ಸರ್ ನಾವು ಅಲ್ಲಿ ಸೈನಿಕ್ ಸ್ಕೂಲ್ ಸಿಕ್ಕಿದೆ, ನಾವು ಅಲ್ಲಿ ಕಳ್ಸೋಕ್ಕೆ ಇಷ್ಟ ಇದೆ ಅಂತಂದರೆ ಅಕ್ಸೆಪ್ಟು ಮಾಡ್ಕೋಬೋದು. ಸೊ ರಿಜೆಕ್ಟ್ ಯಾವಾಗ ಒತ್ತಬೇಕು, ಇನ್ ಕೇಸ್ ಆ ಸ್ಕೂಲ್ ನಿಮ್ಗೆ ಯಾವುದೇ ಕಾರಣಕ್ಕೂ ಬೇಡ, ಬಹಳ ದೂರ ಇದೆ ಅಂತಂದರೆ ಅಷ್ಟೇ ಅದನ್ನು ರಿಜೆಕ್ಟ್ ಮಾಡಬೇಕು. ಇನ್ ಕೇಸ್ ನೀವು ರಿಜೆಕ್ಟ್ ಮಾಡಿದ್ರೆ ಏನಾಗುತ್ತಂತ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ರಿಜೆಕ್ಟ್ ಮಾಡಿರ್ತಕ್ಕಂಥ ಸ್ಕೂಲು ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಸೊ ಇವಾಗ ನೀವು ಸಂಗೊಳ್ಳಿ ರಾಯಣ್ಣ ಸ್ಕೂಲ್ ಇನ್ ಕೇಸ್ ಸಿಕ್ಕಿದೆಯಪ್ಪ ನಿಮಗೆ, ಸಂಗೊಳ್ಳಿ ರಾಯಣ್ಣಕ್ಕಿಂತ ನೀವು ನೆಕ್ಸ್ಟ್ ರೌಂಡಲ್ಲಿ ಬಿಜಾಪುರ ಅಥವಾ ಕೊಡಗು ಸಿಗ್ಬೋದು ಅಂತೇಳಿ ಸಂಗೊಳ್ಳಿ ರಾಯಣ್ಣ ಇನ್ ಕೇಸ್ ಏನಾದರೂ ನೀವು ರಿಜೆಕ್ಟ್ ಮಾಡಿದ್ದಾಯ್ತಂತಂದರೆ ನೆಕ್ಸ್ಟ್ ರೌಂಡಲ್ಲಿ ಸಂಗೊಳ್ಳಿ ರಾಯಣ್ಣ ಯಾವುದೇ ಕಾರಣಕ್ಕೂ ನಿಮಗೆ ಸಿಗೋದಿಲ್ಲ. ಸೊ ಅದಕ್ಕೆ ಕರ್ನಾಟಕದಲ್ಲಿರೋರಿಗೆ ಅಥವಾ ಆಂಧ್ರದಲ್ಲಿರೋರಿಗೆ, ಯಾವುದೇ ಸ್ಟೇಟಲ್ಲಿರೋರಿಗೆ ಅದೇ ಸ್ಕೂಲಿನ ಓಲ್ಡ್ ಸೈನಿಕ್ ಸ್ಕೂಲ್ ಅಥವಾ ನ್ಯೂ ಸೈನಿಕ್ ಸ್ಕೂಲ್ ಸಿಕ್ಕರೆ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಬೇಡಿ. ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಒತ್ತಿ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಟಾಪ್ ಪ್ರಿಯಾರಿಟಿ ಸ್ಕೂಲ್ಗೆ ಸಿಗೋಕ್ಕೆ ವೇಟ್ ಮಾಡಿ. ಸೊ ಇವಾಗ ನೀವು ಅಕ್ಸೆಪ್ಟ್, ಈಗ ನಿಮಗೆ ಸ್ಕೂಲ್ ನೆಕ್ಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಸ್ಕೂಲ್ ಅಲೌಟ್ ಆಗಿದ್ದರೆ ಏನು ಮಾಡಬೇಕು, ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಒತ್ತಬೇಕು. ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಒತ್ತರೆ ಆ ಸ್ಕೂಲ್ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ಅಕ್ಸೆಪ್ಟ್ ಆದಮೇಲೆ 18ರಿಂದ 21ನೇ ತಾರೀಕು ಒಳಗಡೆ ಇದೇ ತಿಂಗಳು ಹೋಗಿ ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಮಾಡಿಸಿ, ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ, ಫೀಸ್ ಎಲ್ಲ ಫಿಲ್ ಮಾಡಿ ಕನ್ಫರ್ಮ್ ಮಾಡಿ ಬರಬೇಕು. ಇನ್ ಕೇಸ್ ನೆಕ್ಸ್ಟ್ ರೌಂಡಲ್ಲಿ ನಿಮ್ಗೆ ಬೇರೆ ಸ್ಕೂಲ್ ಅಲೌಟ್ ಆದರೆ ಏನಾಗುತ್ತೆ ಅಂತಂದರೆ ಇದೇ ಫೀಸು ಕಂಪ್ಲೀಟಾಗಿ ಆ ಸ್ಕೂಲ್ಗವರು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇನ್ ಕೇಸ್ ನಿಮ್ಗೇನಾದರೂ ಈ ಸ್ಕೂಲ್ ಬೇಡ, ಭಾಳ ದೂರ ಇದೆ ಸ್ಕೂಲ್ ಅಂತಂದರೆ ಅವಾಗಷ್ಟೇ ನೀವು ರಿಜೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ ಕೇಸ್ ನೀವು ಅಕ್ಸೆಪ್ಟು ಕ್ಲಿಕ್ ಮಾಡಲಿಲ್ಲ, ರಿಜೆಕ್ಟು ಕ್ಲಿಕ್ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಕಂಪ್ಲೀಟ್ ಆನ್ಲೈನ್ ಕೌನ್ಸಿಲಿಂಗ್ ಪ್ರೊಸೀಜರಿಂದ ನೀವು ಹೊರಗಡೆ ಹೋಗಿಬಿಡ್ತೀರಿ. ಸೊ ನಿಮ್ಗೆ ಒಂದೇ ಆಪ್ಷನ್ ಇರುತ್ತೆ, ಏನಂತ ಅಂದರೆ ಸ್ಪಾಟ್ ರೌಂಡ್, ಅದರ ಅರ್ಥ ಆಫ್ಲೈನ್ ರೌಂಡ್. ಸೊ ನೀವು ಇವಾಗ ಅಪ್ಲಿಕೇಶನ್ ಹಾಕುವಾಗ ಸ್ಪಾಟ್ ರೌಂಡ್ ಏನಂತ ಅಂದರೆ ಅಪ್ಲಿಕೇಶನ್ ಹಾಕುವಾಗ ನೀವು ಯಾವುದು ಸ್ಕೂಲು ಕೊಟ್ಟಿರ್ತೀರಿ ಫಸ್ಟ್ ಪ್ರಿಫರೆನ್ಸ್, ಅಥವಾ ಚಾಯ್ಸ್ ಫಿಲ್ಲಿಂಗ್ ಹಾಕುವಾಗ ನೀವು ಯಾವುದು ಫಸ್ಟ್ ಸ್ಕೂಲು ಕೊಟ್ಟಿರ್ತೀರಲ್ಲ ಆ ಸ್ಕೂಲ್ ಅಷ್ಟೇ ನಿಮಗೆ ಸ್ಪಾಟ್ ರೌಂಡಲ್ಲಿ ಸಿಗುತ್ತೆ. ಸ್ಪಾಟ್ ರೌಂಡಲ್ಲಿ ಅವರೇ ಕರೀತಾರೆ, ಈ ಥರ ವೇಕೆನ್ಸಿ ಇದೆ, ಸೊ ನೀವು ಎಷ್ಟು ಜನ ಇದ್ದೀರಾ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ 2 to 3 ವೇಕೆನ್ಸಿ, 10 ವೇಕೆನ್ಸಿ ಎಷ್ಟೇ ಇರಲಿ, ಅವ್ರು ಏನು ಮಾಡ್ತಾರೆ ಅಂತಂದರೆ ನಿಮ್ಗೊಂದು ಮೆಸೇಜ್ ಹಾಕ್ತಾರೆ. ಸೊ ನೀವು ಇಲ್ಲಿ ಬಂದು ಆಫ್ಲೈನ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಸೊ ಆವಾಗ ಏನು ಮಾಡ್ಬೋದು ಅಂತ ನೀವು ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಆಫ್ಲೈನ್ ರೌಂಡಲ್ಲಿ ಪಾರ್ಟಿಸಿಪೇಷನ್ ಮಾಡ್ಬೋದು. ಇನ್ ಕೇಸ್ ನೀವು ಮೆರಿಟಲ್ಲಿ ಬಂದರೆ ನಿಮಗೆ ಅವರು ಸ್ಕೂಲ್ ಅಲಾಟ್ ಮಾಡ್ತಾರೆ. ಸೊ ಸ್ಪಾಟ್ ರೌಂಡ್ ಅಂತಂದರೆ ನಿಮ್ಗೆ ಸಿಗ್ಬೋದು, ಸಿಗದೇನೆ ಇರ್ಬೋದು, ಬೇಸ್ಡ್ ಆನ್ ಮೆರಿಟ್ ನಿಮ್ಮ ಮಾರ್ಕ್ಸ್ ಯಾವ ಥರ ಇದೆ ಅದರ ಮೇಲೆ ಸಿಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮತ್ತು ರಿಜೆಕ್ಟ್, ನಾನೇನು ಹೇಳ್ತಿದ್ದೇನೆ ಅಂದರೆ ಎರಡರಲ್ಲಿ ಒಂದು ನೀವು ಚೂಸ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಕಂಪ್ಲೀಟ್ ಆನ್ಲೈನ್, ಅಂದರೆ ಈಗ ಸೆಕೆಂಡ್ ರೌಂಡ್ ಆಯಿತು, ಥರ್ಡ್ ರೌಂಡಲ್ಲೂ ಮಾಡೋಕ್ಕಾಗಲ್ಲ, ಫೋರ್ತ್ ರೌಂಡ್ ಬಿಟ್ಟರು ಅದರಲ್ಲೂ ನೀವು ಪಾರ್ಟಿಸಿಪೇಷನ್ ಮಾಡೋಕ್ಕಾಗಲ್ಲ, ಜಸ್ಟ್ ಆಫ್ಲೈನ್ ರೌಂಡ್ ಅಷ್ಟೇ ಮಾಡೋಕ್ಕಾಗುತ್ತೆ. ಸೊ ಇದೊಂದು ಇನ್ಫಾರ್ಮೇಷನು. ಸೊ ಇದಕ್ಕಿಂತ ನಿಮಗೆ ಲಾಸ್ಟ್ ಟೈಮೇ ಹೇಳಿದ್ದೀನಿ ಡಾಕ್ಯುಮೆಂಟ್ಸ್ ಯಾವ್ದಾವ್ದು ಬೇಕಂತ ಹೇಳಿ. ಸೊ ಇಲ್ಲೇ ನೀವು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೋಬೋದು. ಒಂದು ಸಲ ಲಾಗೌಟ್ ಸೈನ್ಔಟ್ ಆದಮೇಲೆ ಇವಾಗ ಯಾರ್ಯಾರಿಗೆ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಒತ್ತಿದ್ದೀರಾ, ಯಾರ್ಯಾರು ಸ್ಕೂಲ್ ಅಲೌಟ್ ಆಗಿದೆ, ಸೊ ನೀವು ಇವಾಗ ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಹೋದರೆ ಕೌನ್ಸಿಲಿಂಗ್ ಪ್ರೊಸೆಸ್ಸೆಲ್ಲ ಹೋದರೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸಲ್ಲಿ ನೀವು ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಸ್ಕ್ರೋಲ್ ಮಾಡಿದರೆ ಸೊ ಚೆಕ್ ಲಿಸ್ಟ್ ಫಾರ್ ದ ಪೇರೆಂಟ್ಸ್ ಅಂತ ಇದೆ ನೋಡಿ, 8th ಸೀರಿಯಲ್ ನಂಬರಲ್ಲಿ ಅದನ್ನು ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಈಗ ಆಲ್ರೆಡಿ ಯಾರ್ಯಾರ್ದು ಮೆಡಿಕಲ್ ಆಗಿದೆ ಅವ್ರಿಗೆ ಆಲ್ರೆಡಿ ಡಾಕ್ಯುಮೆಂಟ್ಸ್ ರೆಡಿ ಇರುತ್ತೆ ಇದು. ಸೊ ಇನ್ ಕೇಸ್ ಇವಾಗ ಮೆಡಿಕಲ್ ಆಗಿಲ್ಲ, ಇವಾಗ ನಿಮ್ಮ ಸ್ಕೂಲ್ ಅಲೌಟ್ ಆಗಿದೆ ಅಂದರೆ ನಿಮ್ಮ ಮೆಡಿಕಲ್ ಮಾಡ್ಕೊಳ್ಳೋಕ್ಕೂ ಸಹ ಅದೇ ಅವರೊಂದು ಟೈಮ್ ಅನುಕೂಲ ಮಾಡಿಕೊಡ್ತಾರೆ. ಅಡ್ಮಿಷನ್ ಒಳಗಡೆ ನೀವು ಮೆಡಿಕಲ್ ಮುಗಿಸ್ಕೊಂಡು ಅಡ್ಮಿಷನ್ನು ಮಾಡ್ಬೋದು. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ನ ಅಡ್ಮಿಷನ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ಮತ್ತು ಇನ್ ಕೇಸ್ ಫರ್ದರ್ ಏನಾದರೂ ಅಡ್ಮಿಷನ್ ಬಗ್ಗೆ ನಿಮ್ಗೆ ಡೌಟ್ ಇದ್ದರೆ ಏನು ಮಾಡಬೇಕಂತ ಅಂದರೆ ಆ ಸ್ಕೂಲ್ ಪ್ರಿನ್ಸಿಪಲ್ ನಂಬರ್ಗೆ ಕಾಲ್ ಮಾಡಬೇಕು. ಸರ್ ಏನೇನು ಮಾಹಿತಿ ಇದು ಮಾಡಬೇಕಂತ, ಸ್ಕೂಲ್ ಪ್ರಿನ್ಸಿಪಲ್ ನಂಬರ್ ಎಲ್ಲಿ ಸಿಗುತ್ತೆ
ಅಂತ ಅಂದರೆ, ಸೊ ಇಲ್ಲಿ ನೀವು ಒಂದು ನಿಮಿಷ, ಓಕೆ. ಸೊ ಇಲ್ಲಿ ನೀವು ಜಸ್ಟ್ ಬ್ಯಾಕ್ ಹೋಗಿ, ಸರಿ ಒಂದೊಂದ್ಸಲ ತೋರಿಸ್ತೀನಿ. AISSE ವೆಬ್ಸೈಟಲ್ಲಿ ಹೋದರೆ AISSEC ಕ್ಲಿಕ್ ಹಿಯರ್. ಸೊ ಇಲ್ಲಿ ಹೋದರೆ ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಕ್ಲಿಕ್ ಮಾಡಿ. ಸ್ಕೂಲ್ ಇನ್ಫಾರ್ಮೇಷನ್ ಅಂತ ಓಪನ್ ಮಾಡಿದಾದ್ಮೇಲೆ ಜಸ್ಟ್ ಸ್ಕೂಲ್ ಟೈಪ್, ಈಗ ಓಲ್ಡ್ ಸೈನಿಕ್ ಸ್ಕೂಲಾ ನ್ಯೂ ಸೈನಿಕ್ ಸ್ಕೂಲಾ, ಯಾವ ಸೈನಿಕ್ ಸ್ಕೂಲ್ ಅಲೌಟ್ ಆಗಿದೆ, ಆ ಪ್ರಿನ್ಸಿಪಲ್ ನಂಬರ್ ಬೇಕಂದರೆ ಇಲ್ಲಿ ನೀವು ಆ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಬಿಜಾಪುರ್ ಅಂತ ಕ್ಲಿಕ್ ಮಾಡಿದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಸೊ ಇದರಲ್ಲಿ ನೀವು ಇನ್ನೂ ಅಡ್ಮಿಷನ್ ಏನೇನು ಡೀಟೇಲ್ಸ್ ಬೇಕು ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಸೊ ಇವಾಗ ಹೇಳಿದೆ ನಿಮಗೆ, ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಒತ್ತಿದ್ರೆ ಹೋಗಿ ಅಡ್ಮಿಷನ್ ಮಾಡಿಸ್ಲೇಬೇಕು. ಅಡ್ಮಿಷನ್ ಮಾಡಿಸ್ಲಿಲ್ಲ ಅಂದರೆ ನೀವು ಕಂಪ್ಲೀಟ್ ಸೆಲೆಕ್ಷನ್ ಪ್ರೊಸೀಜರ್ ನೆಕ್ಸ್ಟ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ರಿಜೆಕ್ಟ್ ಒತ್ತಿದ್ರೆ ನೀವು ಯಾವ ಸ್ಕೂಲ್ ರಿಜೆಕ್ಟ್ ಒತ್ತಿರ್ತೀರಿ ಆ ಸ್ಕೂಲ್ ನಿಮ್ಗೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ರೌಂಡಲ್ಲಿ ಸಿಗಲ್ಲ, ಮತ್ತು ಅದ್ರ ಕೆಳಗಡೆ ಇರೋ ಸ್ಕೂಲ್ ಯಾವುದೇ ಕಾರಣಕ್ಕೂ ಸಿಗಲ್ಲ. ಮತ್ತು ಇನ್ನೊಂದು ಥರ್ಡ್ ಮಾಹಿತಿ, ಅಕ್ಸೆಪ್ಟು ಒತ್ತಲಿಲ್ಲ ರಿಜೆಕ್ಟು ಒತ್ತಲಿಲ್ಲ ಅಂದರೆ ನೀವು ಕಂಪ್ಲೀಟ್ ಆನ್ಲೈನ್ ಕೌನ್ಸಿಲಿಂಗ್ ಸೆಲೆಕ್ಷನ್ ಪ್ರೊಸೀಜರಿಂದ ಔಟ್ ಆಗ್ತೀರಿ. ಜಸ್ಟ್ ಸ್ಪಾಟ್ ರೌಂಡ್ ಮಾತ್ರ ಪಾರ್ಟಿಸಿಪೇಷನ್ ಮಾಡ್ಬೋದು. ಸೊ ಇಷ್ಟು ಮಾಹಿತಿ. ಸೆಕೆಂಡ್ ರೌಂಡ್ ರಿಸಲ್ಟ್ ಆಲ್ರೆಡಿ ಅನೌನ್ಸ್ ಆಗಿದೆ. ಸೊ ಆದಷ್ಟು ಬೇಗ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮತ್ತು ರಿಜೆಕ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮುಖ್ಯವಾಗಿ ಇನ್ನೊಂದು ಏನು ಹೇಳೋದಂತ ಅಂದರೆ, ಸೊ ಆಲ್ರೆಡಿ ಇವಾಗ ಮಕ್ಕಳು ಒಂದು ಅಟೆಂಪ್ಟ್ ನೀವು ಕೊಟ್ಟಿದ್ದೀರಿ. ಸೊ ಆಲ್ರೆಡಿ ನೀವು ಒಂದು ಅಟೆಂಪ್ಟ್ ಮಕ್ಕಳು ಕೊಟ್ಟಿದ್ದೀರಿ ಅಂತಂದರೆ, ಸೊ ನೀವು ಏನು ಮಾಡಬೇಕಂತಂದರೆ ಇವಾಗ ಆಲ್ರೆಡಿ ಒಂದು ನಿಮಿಷ